ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜನರಲಿ ಆ ಬಾಲ್ ಮೇಲೂ ಡಿಪೆಂಡ್ ಆಗುತ್ತೆ, ಮತ್ತು ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಶಾರ್ಟ್ ಇರೋದಕ್ಕೂ ಮತ್ತು ಜಾಸ್ತಿ ಶಾರ್ಟ್ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಜಸ್ಟ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾವು ಬ್ಯಾಕ್ ಫುಟ್ ಡಿಫೆನ್ಸ್ ಅಥವಾ ಬ್ಯಾಕ್ ಫುಟ್ ಪಂಚ್ ಆಡ್ತೀವಿ. ಅದೇ ಸ್ವಲ್ಪ ಇನ್ನೂ ಜಾಸ್ತಿ ಶಾರ್ಟ್ ಆಯಿತು ಅಂದರೆ ಬಾಲ್ ಹೈಟ್ ವೇರಿ ಆಗುತ್ತೆ. ಸೊ ಸಿಂಪಲಾಗಿ ಹೇಳಿ ಅರ್ಥ ಮಾಡ್ಕೋಬೇಕು ಅಂದರೆ, ನಮಗೆ ಫ್ರಂಟ್ ಫುಟ್ ಆಡಬೇಕು ಅಂದರೆ ಬಾಲ್ ಯಾವ ಹೈಟಲ್ಲಿ ಬರ್ತಾ ಇರುತ್ತೆ ಅಂದರೆ ನೀಯಿಂದ ಹಿಪ್ ಹೈಟ್ವರೆಗೂ ಬರ್ತಾ ಇರುತ್ತೆ. ಸೊ ನೀಯಿಂದ ಹಿಪ್ ಹೈಟ್ ಬರೋಕ್ಕೆ ನಾವು ಫ್ರಂಟ್ ಫುಟಲ್ಲಿ ಡಿಫೆನ್ಸ್ ಮಾಡ್ಕೋತೀವಿ. ಸೊ ಅದೇ ಬಾಲು ಸ್ವಲ್ಪ ಹಿಂದೆ ಶಾರ್ಟ್ ಬಿದ್ದಾಗ ಬೌನ್ಸ್ ಆಗಿ ನಮ್ಮ ಶಾರ್ಟ್ ಬಾಲ್ಗೆ ಏನಂತೀವಿ, ಅದು ನಮ್ಮ ಹಿಪ್ ಹೈಟಿಂದ ನಮ್ಮ ಹೆಡ್ ಹೈಟ್ವರೆಗೂ ಬರುತ್ತೆ, ಅದು ಶಾರ್ಟ್ ಬಾಲು. ಸೊ ನಾವು ಸ್ವಲ್ಪ ಶಾರ್ಟ್ ಇರೋದನ್ನ ನಾವೀಗ ಬ್ಯಾಕ್ ಫುಟ್ ಪಂಚ್ ಆಡ್ತಿರೋದು. ಸೊ ಬೇಸಿಕ್ ರಿಮೇನ್ ಸೇಮ್ ಇಲ್ಲಿ, ಬ್ಯಾಕ್ ಫುಟ್ ಡಿಫೆನ್ಸು ಮತ್ತು ಫಾಲೋ ಥ್ರೋ. ಔಟ್ ಹೋಗಲಿ, ಮತ್ತೆ ಬರುತ್ತೆ, ಬರೋ ಟೈಮಲ್ಲಿ ಔಟ್. ಮತ್ತೆ ಬನ್ನಿ ಸ್ಟೆನ್ಸ್ಗೆ.